ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಸ್ನೇಹಿತರೆ, ನೀವು ಪ್ರಗತಿಯ ಮೆಟ್ಟಿಲು ಏರಲಿರುವಿರಿ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಮುಂದಿನ 3 ದಿನಗಳವರೆಗೆ ಜೀವನದಲ್ಲಿ ಬಹಳ ಪ್ರಗತಿ ಸಾಧಿಸಿರುವಿರಿ ಎಂದು ಹೇಳಬಹುದು. ಕೋಟ್ಯಾಧಿಪತಿಗಳಾಗುವಿರಿ. ಹೌದು ಸ್ನೇಹಿತರೆ, ನೀವು ಈಗ ಕೋಟ್ಯಾಧಿಪತಿಗಳಾಗುವಿರಿ. ಏಕೆಂದರೆ ವಿಧಿಯ ಈಗೊಂದು ಆಟ ಶುರುವಾಗಿ ಬಿಟ್ಟಿದೆ ಮತ್ತು ಜನ್ಮಕುಂಡಲಿಯಲ್ಲಿ ಯಾವ ರೀತಿಯ ಗ್ರಹ ಚಾರದ ನಿರ್ಮಾಣವಾಗಿದೆ ಮತ್ತು ಚಂದ್ರನ ಈ ಸಮಯದ ಪ್ರಭಾವ ನಿಮ್ಮ ಜನ್ಮಕುಂಡಲಿಯಲ್ಲಿ ಕಾಣಿಸುತ್ತಿದೆ. ನಿಜವಾಗಿ ಸ್ನೇಹಿತರೆ, ಈ ಸಮಯ ನಿಮಗೆ ಜೀವನದಲ್ಲಿ ಬಹಳ ಪ್ರಗತಿ ಸಾಧಿಸುವ ಅವಕಾಶ ಸಿಗುತ್ತದೆ. ಒಂದೊಂದೇ ಹೆಜ್ಜೆ ನಿಮ್ಮನ್ನು ಪ್ರಗತಿಯ ಕಡೆಗೆ ಸಾಗುತ್ತಿರುವಂತೆ ಕಾಣಿಸುತ್ತದೆ. ಮನಸ್ಸಿನಲ್ಲಿ ಈ ಸಮಯ ಯಾವ ಭಯವಿದೆಯೋ ಮುಂದೆ ಹೋಗಿ ಎಲ್ಲಾದರೂ ಗುಂಡಿಗೆ ಬೀಳುವಂತೆ ಆಗಬಾರದು. ನಿಮ್ಮ ಮನಸ್ಸಿನಿಂದ ಭಯ ಈ ಸಮಯ ಮುಗಿಯಲಿದೆ. ಏಕೆಂದರೆ ಈ ಸಮಯ ನಿಮ್ಮ ಮೇಲೆ ಸ್ವತಃ ದೇವರು ಶ್ರೀರಾಮನ ಬಹಳ ದೊಡ್ಡ ಕೃಪೆ ಬೀಳಲಿದೆ. ದೇವರು ಶ್ರೀರಾಮನು ನಿಮ್ಮ ಜೀವನದಲ್ಲಿ ಈ ಸಮಯ ನಿಮ್ಮನ್ನು ರಕ್ಷಣಾ ಕವಚದಂತೆ ಇರುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ವಿಧದ ಕಷ್ಟವನ್ನು ದೂರ ಮಾಡುತ್ತಾನೆ ಮತ್ತು ಈ ಸಮಯ ಜೀವನದಲ್ಲಿ ಯಶಸ್ಸು ಮತ್ತು ಜೀವನದ ಎಲ್ಲ ಸಂತೋಷಗಳನ್ನು ತರಲಿದ್ದಾನೆ. ಹೌದು ಸ್ನೇಹಿತರೆ, ನೀವು ನಿಜವಾಗಿಯೂ ಶ್ರೀರಾಮನ ಭಕ್ತರಾಗಿದ್ದರೆ ಬೇಗ ಈ ಇಂದಿನ ವಿಡಿಯೋವನ್ನು ಒಂದು ಇಷ್ಟ ಮಾಡಿ ಮತ್ತು ಕಮೆಂಟ್ ವಿಭಾಗದಲ್ಲಿ 3 ಬಾರಿ ಜೈಕಾರ ಕೂಗಿರಿ. ಸ್ನೇಹಿತರೆ, ದೇವರು ಶ್ರೀರಾಮನು ನಿಮ್ಮನ್ನು ಜೀವನದಲ್ಲಿ ಎಂದಿಗೂ ಬರಿಗೈಯಲ್ಲಿ ಯಾವುದೇ ಕ್ಷೇತ್ರದಿಂದ ವಾಪಸ್ ಕಳಿಸುವುದಿಲ್ಲ. ಹೌದು ಸ್ನೇಹಿತರೆ, ಹಾಗಾಗಿ ಕಮೆಂಟ್ ಮಾಡಲು ಮರೆಯಬೇಡಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ 3 ದಿನಗಳ ಒಳಗೆ ದೇವರು ಶ್ರೀರಾಮನು ನಿಮ್ಮ ಮೇಲೆ ಈ ರೀತಿ ಕೃಪೆ ಬಿಟ್ಟಿದ್ದಾನೆ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಗತಿಯ ಮಾತುಗಳು ಪೂರ್ತಿ ಊರಿನಲ್ಲಿ, ಗಲ್ಲಿಯಲ್ಲಿ, ಪೂರ್ತಿ ಸಮಾಜದಲ್ಲಿ, ಪೂರ್ತಿ ಜಗತ್ತಿನಲ್ಲಿ ಆಗಲಿದೆ. ಸ್ನೇಹಿತರೆ, ಹೇಳುತ್ತಾರಲ್ಲ, ಇದ್ದಕ್ಕಿದ್ದಂತೆ ಯಾವುದೋ ವ್ಯಕ್ತಿ ಜೀವನದಲ್ಲಿ ಬಹಳ ಹೆಚ್ಚು ಬೆಳವಣಿಗೆ ಸಾಧಿಸಿದಾಗ, ಬಹಳ ಬೇಗ ಸಾಗಿಬಿಟ್ಟಾಗ, ಬಹಳ ಹಣ ಗಳಿಸಲು ಶುರು ಮಾಡಿದಾಗ ಮತ್ತು ಅಲ್ಲಿಯವರೆಗೆ ಒಳ್ಳೆಯ ಮನೆ ಕೊಂಡುಕೊಳ್ಳುತ್ತಾನೆ, ವಾಹನ ಕೊಂಡುಕೊಳ್ಳುತ್ತಾನೆ, ಹೀಗೆ ಹೇಳಬಹುದು. ಇದ್ದಕ್ಕಿದ್ದಂತೆ ಅವನು ಪ್ರಗತಿ ಸಾಧಿಸಲು ಶುರು ಮಾಡಿದಾಗ 4 ಕಡೆಯ ಪ್ರದೇಶಗಳಲ್ಲಿ ಜನರ ಮಧ್ಯೆ ಅವನ ಬಗ್ಗೆ ಚರ್ಚೆ ಶುರುವಾಗುತ್ತದೆ. ಹೌದು ಸ್ನೇಹಿತರೆ, ಇಂದಿನ ಈ ಜಗತ್ತಿನಲ್ಲಿ 2 ವಿಷಯಗಳಲ್ಲಿ ಜನರ ಬಗ್ಗೆ ಮಾತನಾಡುತ್ತಾರೆ. ಒಂದು ಪ್ರಗತಿಯಲ್ಲಿ ಮತ್ತು 2ನೇಯದು ಕೆಟ್ಟ ಹೆಸರಿನಲ್ಲಿ. ಹೌದು ಸ್ನೇಹಿತರೆ, ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಘಟನೆ ಮತ್ತು ಯಾವ ಗ್ರಹ ಸಂಚಾರ ಈ ಸಮಯ ಪ್ರಭಾವ ಕಾಣಿಸುತ್ತದೆಯೋ ನಿಜವಾಗಿಯೂ ಮುಂದಿನ 3 ದಿನಗಳ ಒಳಗೆ ನೀವು ಪೂರ್ತಿಯಾಗಿ ಜೀವನದಲ್ಲಿ ಲಕ್ಷ ಕೋಟಿ ರೂಪಾಯಿ ಗಳಿಸುವಿರಿ. ಜೀವನದಲ್ಲಿ ಬಹಳ ಸಂಪತ್ತು, ಐಶ್ವರ್ಯ ನಿಮ್ಮ ಬಳಿ ಬರಲಿದೆ. ಇದ್ದಕ್ಕಿದ್ದಂತೆ ಸ್ನೇಹಿತರೆ, ನಿಮ್ಮ ವ್ಯಾಪಾರದಲ್ಲಿ ವೇಗ ಬರುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮ ಹಣ 2 ಪಟ್ಟು ಆಗುತ್ತದೆ. ಇದ್ದಕ್ಕಿದ್ದಂತೆ ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ನೀವು ಈಗ ಅದರಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲವೆಂದು ಆಸೆ ಇರಲಿಲ್ಲ, ಆದರೆ ಅಲ್ಲಿ ನೀವು ಯಶಸ್ಸು ಪಡೆಯುತ್ತಿರುವಂತೆ ಕಾಣುವಿರಿ. ಸ್ನೇಹಿತರೆ, ನಿಮ್ಮ ಮನಸ್ಸು ಮುರಿದು ಹೋಗಿದ್ದ ಜಾಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಭಯವಾಗುತ್ತಿತ್ತು, ಈಗ ನನ್ನಿಂದ ಏನೂ ಆಗುವುದಿಲ್ಲವೆಂದು. ಆದರೆ ಹೇಳುತ್ತಾರಲ್ಲ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಮನುಷ್ಯ ಎಂದಿಗೊಮ್ಮೆ ಸೋತಿದ್ದ ಪಂದ್ಯವನ್ನು ಗೆದ್ದು ಬಿಡುತ್ತಾನೆ ಮತ್ತು ಎಂದಿಗೊಮ್ಮೆ ಗೆದ್ದ ಪಂದ್ಯವನ್ನು ಸೋತು ಬಿಡುತ್ತಾನೆ. ಆದರೆ ಈ ಸಮಯದಲ್ಲಿ ಕಾಣುತ್ತಿರುವ ಘಟನೆ ನಿಜವಾಗಿಯೂ ಸ್ನೇಹಿತರೆ, ನೀವು ಸೋತಿದ್ದ ಪಂದ್ಯವನ್ನು ಗೆಲ್ಲಲಿದ್ದೀರಿ. ಸೋತಿದ್ದ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ. ಅಲ್ಲಿ ಸ್ನೇಹಿತರೆ, ನಿಮ್ಮ ಹಣ ಮುಳುಗಿ ಹೋಗಿದೆ. ನೀವು ಹಣ ಹಾಕಿದ ವ್ಯಾಪಾರ ಮುಳುಗಿ ಹೋಗಿದೆ, ಆದರೆ ಅಲ್ಲಿಂದ ನಿಮಗೆ ಬಹಳ ಒಳ್ಳೆಯ ಲಾಭವಾಗುತ್ತದೆ. ಇಷ್ಟು ಒಳ್ಳೆಯ ಲಾಭವಾಗುತ್ತದೆ ಎಂದರೆ ಸ್ನೇಹಿತರೆ, ನಿಜವಾಗಿಯೂ ನೀವು ಇದ್ದಕ್ಕಿದ್ದಂತೆ ಕೋಟ್ಯಾಧಿಪತಿಯೇ ಆಗಿಬಿಡುತ್ತೀರಿ. ಹೌದು ಸ್ನೇಹಿತರೆ, ಮುಂದಿನ 3 ದಿನಗಳ ಒಳಗೆ ಬ್ರಹ್ಮಾಂಡದ ಶಕ್ತಿಗಳ ಪ್ರಭಾವವಿದೆ ಮತ್ತು ಜನ್ಮಕುಂಡಲಿಯಲ್ಲಿ ಗ್ರಹ ಸಂಚಾರದ ನಿರ್ಮಾಣ ಈ ರೀತಿಯಾಗಿದೆ. ಮುಂದಿನ 3 ದಿನ ನಿಮ್ಮ ಒಂದೊಂದೇ ಹೆಜ್ಜೆ ನಿಮ್ಮನ್ನು ಯಶಸ್ಸಿನ ಕಡೆಗೆ ಸಾಗಿಸುತ್ತದೆ ಮತ್ತು ನಿಮಗೆ ಬಹಳ ಪ್ರಗತಿಯಾಗುತ್ತದೆ, ಜಯಕಾರವಾಗುತ್ತದೆ. ಊರಿನ ಗಲ್ಲಿಯಲ್ಲಿ, ಸಮಾಜ, ಕುಟುಂಬ, ಸ್ನೇಹಿತ ಬಂಧುಗಳ ಮಧ್ಯೆ ಮಾನ ಸನ್ಮಾನವಾಗುತ್ತದೆ, ಪ್ರೀತಿಯಾಗುತ್ತದೆ. ಜನರ ಮಧ್ಯೆ ನಿಮ್ಮನ್ನು ಗೌರವಿಸುವ ಒಂದು ಸ್ಥಾನ ನಿರ್ಮಾಣವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಬಯಸುತ್ತಾನೆ, ಆದರೆ ಹೇಳುತ್ತಾರಲ್ಲ, ಮನುಷ್ಯನ ಅನಿವಾರ್ಯತೆಗಳು, ಪರಿಸ್ಥಿತಿಗಳು ಅವರಿಗೆ ಹಾಗೆ ಗೌರವ ಕೊಡುವುದಿಲ್ಲ. ಇಂದಿನ ಈ ಜಗತ್ತಿನಲ್ಲಿ ಸ್ನೇಹಿತರೆ, ನೋಡಿದರೆ ಜನರ ಗೌರವ ಮಾಡುವುದಿಲ್ಲ. ಬದಲಾಗಿ ಅವನ ಬಂಡವಾಳ, ಅವನ ಆಸ್ತಿ, ಅವನ ಬಳಿ ಎಷ್ಟು ಹಣವಿದೆ, ಅವನು ಏನು ಕೆಲಸ ಮಾಡುತ್ತಾನೆ, ಅವನು ಜೀವನದಲ್ಲಿ ಎಷ್ಟು ಮುಂದೆ ಹೋಗಿದ್ದಾನೆ, ಅವನು ಯಾವ ರೀತಿಯ ಯೋಗ್ಯತೆಯ ಮನುಷ್ಯ, ಇಂದಿನ ಜಗತ್ತಿನಲ್ಲಿ
ಜನರು ಅದನ್ನೇ ನೋಡಿ ಜನರನ್ನು ನಿರ್ಣಯ ಮಾಡುತ್ತಾರೆ, ಜನರಿಗೆ ಗೌರವ ಕೊಡುತ್ತಾರೆ, ಅವನನ್ನು ಗೌರವಿಸುತ್ತಾರೆ. ಹೌದು ಸ್ನೇಹಿತರೆ, ಆದರೆ ಈಗ ನಿಮ್ಮ ಜೀವನದಲ್ಲಿ ಆಗಿರುವ ಬದಲಾವಣೆ ನಿಮ್ಮನ್ನು ಜೀವನದ ತಿರುವಿನಲ್ಲಿ ಆ ಜಾಗದಲ್ಲಿ ನಿಲ್ಲಿಸುತ್ತದೆ. ಅಲ್ಲಿ ನೀವು ಎಂದೂ ನಿಲ್ಲಿಸಿರುವುದಿಲ್ಲ. ನಾನು ಎಂದಿಗೂ ಅಲ್ಲಿ ನಿಲ್ಲುವ ಅವಕಾಶವು ಸಿಗುತ್ತದೆ ಎಂದು. ಹೌದು ಸ್ನೇಹಿತರೆ, ಇದು ಯಾವುದೇ ಸುಳ್ಳಲ್ಲ, ಬದಲಾಗಿ ನಿಮ್ಮ ಜೀವನದ ಸತ್ಯವಾಗಿದೆ. ಮತ್ತು ಹೇಳುತ್ತಾರೆ, ಸತ್ಯದ ಸತ್ಯ ಒಂದು ದಿನ ಹೊರಗೆ ಬರುತ್ತದೆ. ದೇವರು ನಮಗಾಗಿ ಪ್ರಗತಿಯ ದಾರಿಗಳು ತೆರೆದಾಗ, ದೇವರ ಆಟ ಶುರುವಾದಾಗ ಜೀವನದಲ್ಲಿ ಮನುಷ್ಯ ಬಡವನಿಂದ ಶ್ರೀಮಂತನಾಗಲು ತಡವಾಗುವುದಿಲ್ಲ ಮತ್ತು ಶ್ರೀಮಂತನಿಂದ ಬಡವನಾಗುವುದು ತಡವಾಗುವುದಿಲ್ಲ. ಸ್ನೇಹಿತರೆ, ಇಲ್ಲಿ ನೀವು ಬಡವನಿಂದ ರಾಜನಾಗಲಿದ್ದೀರಿ. ನೀವು ಈ ಸಮಯ ಜೀವನದಲ್ಲಿ ಇಷ್ಟು ಪ್ರಗತಿ ಸಾಧಿಸಲಿದ್ದೀರಿ. ಶತ್ರುಗಳು ಸುಟ್ಟು ಬೂದಿಯಾಗುವರು. ಶತ್ರುಗಳು ನಿಮ್ಮ ಮುಂದೆ ಮೊಣಕಾಲು ಊರುವವರು. ನಿಮ್ಮ ದಾರಿಗೆ ಅಡ್ಡಿಯಾಗುತ್ತಿರುವವರು, ನಿಮ್ಮ ಪ್ರಗತಿಯಲ್ಲಿ ನಿಮಗೆ ಮುಂದೆ ಹೋಗಲು ಬಿಡದಿರುವವರು, ಅವನು ಶತ್ರುವಾಗಿರಲಿ ಅಥವಾ ಶತ್ರು ಯಾರೇ, ನಿಮ್ಮ ಯಾವುದೇ ಸ್ನೇಹಿತನಾಗಿರಲಿ, ನಿಮ್ಮ ಯಾವುದೇ ಬಂಧುವಾಗಿರಲಿ, ಸುತ್ತಮುತ್ತ ಜನರಾಗಿರಲಿ, ಸಮಾಜವಾಗಿರಲಿ, ಬೇರೆ ಯಾವ ವ್ಯಕ್ತಿಯಾಗಿರಲಿ, ನಿಮ್ಮ ಜೀವನದ ಶತ್ರುಗಳಾಗಿ ಮುಳ್ಳಿನಂತೆ ಕುಳಿತಿದ್ದಾರೆ. ನಮ್ಮ ದೇವರು ಶ್ರೀರಾಮನು ಅವರ ಒಂದೊಂದೇ ಮುಳ್ಳನ್ನು ತೆಗೆದೆಸೆಯುತ್ತಾನೆ. ಸ್ನೇಹಿತರೆ, ಜೀವನದಲ್ಲಿ ಈಗ ಯಾವುದೇ ಚಿಕ್ಕ ಘಟನೆ ಗೊತ್ತಿಲ್ಲ, ಬದಲಾಗಿ ಬಹಳ ದೊಡ್ಡ ಘಟನೆಯ ಯೋಗ ಕಾಣುತ್ತಿದೆ. ಈ ಸಮಯದ ಘಟನೆ ನಿಜವಾಗಿಯೂ ನಿಮಗೆ ಸಂತೋಷದ ಕಣ್ಣೀರು ಹರಿಸುತ್ತದೆ ಮತ್ತು ನಿಮ್ಮ ಶತ್ರುಗಳಿಗೆ ದುಃಖದ ಕಣ್ಣೀರು ಹರಿಸುವಂತೆ ಮಾಡುತ್ತದೆ. ಹೌದು ಸ್ನೇಹಿತರೆ, ಮುಂದೆ ಬರುವ ಮುಂದಿನ 3 ದಿನಗಳ ಒಳಗೆ ನಡೆಯಲಿರುವ ಘಟನೆ ಮತ್ತು ಜೀವನದಲ್ಲಿ ಪಡೆಯುವ ಯಶಸ್ಸು, ವಿಜಯಗಳು ಆಗಲೇ ನಿಮ್ಮ ಶತ್ರುಗಳನ್ನು ಸೊಪ್ಪಾಗಿ ಬೀಳಿಸುತ್ತವೆ. ಸ್ನೇಹಿತರೆ, ಒಂದು ಮಾತು ಪೂರ್ತಿ ಸತ್ಯ, ಜೀವನದಲ್ಲಿ ಹೀಗೆ ಯಾವ ಮನುಷ್ಯನೂ ಇಲ್ಲ. ಅವನು ಹೀಗೆ ಯೋಚಿಸುತ್ತಾನೆ, ನೀನು ನಮ್ಮನ್ನು ಮೀರಿ ಹೋಗು. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನೂ ಹೀಗೆ ಯೋಚಿಸುತ್ತಾನೆ, ನೀನು ನಮ್ಮಿಂದ ಕೆಳಗೆ ಇರಬೇಕು. ನಿನ್ನ ಎದುರಿಗೆ ಒಳ್ಳೆಯ ಮಾತು ಆಡುತ್ತಾರೆ, ಅರೆ ಅಣ್ಣ ನೀನು ಮುಂದೆ ಹೋಗು, ಇದನ್ನು ಮಾಡು, ಅದನ್ನು ಮಾಡು ಎಂದು ಹೇಳುತ್ತಾರೆ. ಆದರೆ ನಿಜವಾಗಿ ಅವರ ಒಳಗೆ ಎಂದಿಗೂ ಆ ಸತ್ಯವಿರುವುದಿಲ್ಲ. ನೀನು ಅವರನ್ನು ಮೀರಿ ಮುಂದೆ ಹೋಗಬಾರದು, ನೀನು ಅವರ ಮಟ್ಟವನ್ನು ಬಹಳ ದಾಟಿ ಮುಂದೆ ಹೋಗಬಾರದು ಎಂದು ಯಾರೂ ಯೋಚಿಸುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಜೀವನದಲ್ಲಿ ಇಲ್ಲಿ ನೀನು ಒಬ್ಬನೇ ಮುಂದೆ ಹೋಗಬೇಕಾಗುತ್ತದೆ. ಸಮಾಜದ ಆಸರೆ ತೆಗೆದುಕೊಳ್ಳುವ ಮನುಷ್ಯನಾಗುವುದನ್ನು ನಿಲ್ಲಿಸು. ಸಮಾಜದ ಜೊತೆ ಹೋಗಬೇಡ, ಒಬ್ಬನೇ ಹೋಗು. ಜೀವನದಲ್ಲಿ ನೀನು ಮುಂದೆ ಹೋಗುತ್ತಿ. ಅವರು ನಿನಗೆ ಇಷ್ಟು ಸಿಹಿಯಾದ ಮಾತುಗಳನ್ನು ಹೇಳಿದರು ಎಂದು ಯೋಚಿಸಬೇಡ. ಆದರೆ ನೆನಪಿಡು, ಅದೇ ಜನರು ನಿನಗೆ ಒಂದು ದಿನ ಮೋಸವನ್ನು ಮಾಡಬಹುದು. ಆದ್ದರಿಂದ ನನ್ನ ಸ್ನೇಹಿತರೆ, ಈ ಮಾತುಗಳನ್ನು ಯಾವಾಗಲೂ ನೀವು ನೆನಪಿಡಿ. ನಿಮ್ಮ ಮುಂದೆ ಬರುವ ಭವಿಷ್ಯಕ್ಕೆ ಇದು ಬಹಳ ಮುಖ್ಯವಾಗುತ್ತದೆ. ಆದ್ದರಿಂದ ನನಗೆ ನಿಮ್ಮ ಮೇಲೆ ಬಹಳ ನಂಬಿಕೆ ಇದೆ. ನೀವು ಎಂದಿಗೂ ನಾಳೆ ಜೀವನದಲ್ಲಿ ಪಶ್ಚಾತ್ತಾಪವಾಗುವ ಹಾಗೆ ತಪ್ಪು ಮಾಡುವುದಿಲ್ಲ. ನಿಮ್ಮ ಕಣ್ಣಿನಲ್ಲಿ ದುಃಖದ ನೀರು ಬರುವಂತೆ ಮಾಡುವುದಿಲ್ಲ. ಆದ್ದರಿಂದ ಈ ಮಾತನ್ನು ನೀವೆಲ್ಲರೂ ವಿಶೇಷವಾಗಿ ಗಮನವಿರಿಸಬೇಕು. ಕುಂಭರಾಶಿಯವರೇ, ಧನ್ಯವಾದಗಳು.